ನಮ್ಮ ಜನ್ರೇಷನ್ನಲ್ಲಿ ಇರೋ ಥಾಟ್ಸ್ಗಳು, ನಮ್ಮ ಏಜಲ್ಲಿರೋ ಒಂದು ಎನರ್ಜಿ, ನಮ್ಮ ಏಜಲ್ಲಿರೋ ಒಂದು ಕೆಪಾಸಿಟಿ, ನಾವು ಕರೆಕ್ಟ್ ಒಂದು ಪಾತಲ್ಲಿ ಯೂಸ್ ಮಾಡಿಕೊಂಡ್ರೆ ನಮ್ಗೆ ಏನು ಬೇಕು ಅನ್ನೋದನ್ನು ನಾವು ಪಡಿತೀವಿ. ತಡಿ ನಿಂದು ಟೈಮ್ ಬರುತ್ತಾ? ಹಿಂಗ್ಯಾಕೆ 6 ತಿಂಗಳು ಹುಡ್ದಂಗೆ ಯಾಕೆ ಮಾಡುತ್ತೀವಿ? ಸ್ವಲ್ಪ ತಡಿ ನಿಂಗೂ. ಮೈ ಡಿಯರ್ ಫ್ರೆಂಡ್ಸ್, 66ನೇ ಒಂದು ಚಾಲೆಂಜಿನ ಒಂದು 18ನೇ ಎಪಿಸೋಡ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಮಗ, ಈ ಒಂದು 18ನೇ ಎಪಿಸೋಡ್ ನೋಡೋಕ್ಕಿಂತ ಮುಂಚೆ ನೀನು 17ನೇ ಎಪಿಸೋಡು ಮತ್ತು ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ದೀನಲ್ಲ, ಸೊ ಅದು ನೋಡಿದ್ರೆ ಈ ಒಂದು ನಾನು ಏನು ಮಾಡ್ತಿದ್ದೀನಿ, ನಾನೇನು ಹೇಳ್ತಿದ್ದೀನಿ ಅನ್ನೋದು ನಿಮಗೆ ಅರ್ಥ ಆಗ್ತಾ ಬರುತ್ತೆ. ಅದಕ್ಕೆ ನಾನು ಸಜೆಸ್ಟ್ ಮಾಡ್ತಿದ್ದೀನಿ, ನಮ್ದು ಏನಿದೆ ಕಂಟೆಂಟು ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ನನ್ನ ಪ್ಲೇಲಿಸ್ಟ್ ಇದೆ 66 ದಿನ ಚಾಲೆಂಜ್ ಏನು ಮಾಡ್ತಿದ್ದೀನಿ ಡೈಲಿ ಅಂತ. ಸೊ ಏನು ಹೇಳ್ತಿದ್ದೀನಿ, ಏನು ಮಾಡ್ತಿದ್ದೀನಿ, ಏನು ಮೋಟೋ ಇದೆ. ಆಗ ನಿಮ್ದು ವ್ಯಾಲ್ಯೂಬಲ್ ಟೈಮ್ನ ವೇಸ್ಟ್ ಮಾಡಿದೆ ನಾನು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ವಿಲ್ ಪವರ್ ಮತ್ತು ವಿಲ್ ಕಾಲ್ ಬಗ್ಗೆ ಮಾತಾಡ್ತಿದ್ದೆ 17ನೇ ವಿಡಿಯೋದಲ್ಲಿ. ಸೊ ವಿಲ್ ಪವರ್ ಈಸ್ ನಾಟ್ ಆಲ್ವೇಸ್ ಆನ್ ಎ ವಿಲ್ ಕಾಲ್ 17ನೇ ಎಪಿಸೋಡಲ್ಲಿ ಹಾಕಿದ್ದೀನಿ. ಸೊ ಏನು ಗೊತ್ತಾ ಗುರು, ವಿಲ್ ಪವರು ಮತ್ತು ಒಂದು ಡಿಲೇ ಗ್ರಾಟಿಫಿಕೇಶನ್ ಅಂದರೆ ಏನೋ ಒಂದು ಇನ್ಸ್ಟಾದಲ್ಲಿ ಹೊಲಸು ವಿಡಿಯೋ ನೋಡಿದ್ವಿ, ಯಾರೋ ಒಂದು ಬಟ್ಟೆ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ನೋಡಿದ್ವಿ. ಸೊ ಸಡನ್ ಆಗಿ ಗ್ರಾಟಿಫಿಕೇಶನ್ ಬರುತ್ತೆ, ನಡಿ ಮಗ ಕ್ರೋಮಿಗೆ ಹೋಗೋಣ, ಸ್ವಲ್ಪ ತಮಗೆ ಕೆಲಸ ಕೊರೋಣ ಅಂತ ಸಡನ್ ಗ್ರಾಟಿಫಿಕೇಶನ್ ಬರುತ್ತೆ. ಈ ಒಂದು ವಿಲ್ ಪವರು ಮತ್ತು ಡಿಲೇ ಗ್ರಾಟಿಫಿಕೇಶನ್ ಯಾವ ರೀತಿ ನಮ್ಮ ಹತ್ರ ಬರುತ್ತೆ, ಯಾವ ರೀತಿ ಸಡನ್ ಆಗಿ ಹೋಗುತ್ತೆ ಅನ್ನೋದಕ್ಕೆ ಒಂದು ಅಮೆರಿಕದಲ್ಲಿ ವಾಲ್ಟರ್ ಮಿಸೆಲ್ ಅನ್ನೋ ಒಂದು ಸೈಂಟಿಸ್ಟು 1960ರ ಒಂದು ಎಂಡಲ್ಲಿ 1970ರ ಒಂದು ಬಿಗಿನಿಂಗ್ ಅಲ್ಲಿ ಒಂದು ರಿಸರ್ಚ್ ಮಾಡ್ತಾರೆ. ಏನು ಗೊತ್ತಾ, ಅಮೆರಿಕದ ಒಂದು ಬಿಗ್ಗೆಸ್ಟ್ ಫೇಮಸ್ ಸ್ಕೂಲ್ ಅಂದ್ರೆ ಯಾವ್ದು ಗುರು, ಒಂದು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಇರುತ್ತಲ್ಲ, ಆ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಒಂದು ನರ್ಸರಿ ಸ್ಕೂಲ್ನ ತಗೊಂಡು 500 ಒಂದು ಚಿಲ್ಡ್ರನ್ಸ್ನ ತಗೊಂಡು 4 ವರ್ಷದ ಒಂದು ಮಕ್ಕಳನ್ನ ತಗೊಂಡು ಟೆಸ್ಟ್ನ ಸ್ಟಾರ್ಟ್ ಮಾಡ್ತಾರೆ. ಈ ಟೆಸ್ಟ್ನ ಹೆಸರು ಮಾರ್ಸ್ ಮೆಲೋ ಟೆಸ್ಟ್ ಅಂತ. ಅಂದ್ರೆ ಅಮೆರಿಕದಲ್ಲಿ ಮಾರ್ಸ್ ಮೆಲೋ ಒಂದು ಸ್ವೀಟ್ ಹೆಸರು, ಏನೋ ಒಂದು ಹೆಸರಿದೆ. ಪ್ರತಿಯೊಂದು 500 ಚುಕ್ಕಳ ಮುಂದೆ 3 ಒಂದು ಸ್ವೀಟ್ಸ್ ಆಗಿರ್ಬೋದು, ಒಂದು ಅವ್ರ ಫೇವ್ರೇಟ್, ಚಿಕ್ಕ ವಯಸ್ಸಿದ್ದಾಗ ನಮ್ಮ ಫೇವ್ರೇಟ್ ಏನಿರುತ್ತೆ ಗುರು, ಪಾನಿಪುರಿ, ಚಾಕ್ಲೇಟು, ಕುಕ್ಕೀಸು. ಸೊ ಒಂದು ಎಕ್ಸಾಂಪಲ್, ಅವು 3 ಪ್ರಾಡಕ್ಟ್ಗಳು ಅವ್ರು ಮುಂದೆ ಇಡ್ತಾರೆ. ನಾನು ಹೇಳ್ದ ಅರ್ಥ ಮಾಡ್ಕೊಳ್ಳಿ, ಫುಲ್ ಮಜಾ ಬರುತ್ತೆ. ಮುಂದೆ 3 ಸ್ವೀಟ್ಸ್ನ ಅವ್ರು ಮುಂದೆ ಇಡ್ತಾರೆ. ಸೊ ಕಂಡೀಷನ್ ಏನು ಗೊತ್ತಾ, ಸೈಂಟಿಸ್ಟ್ ಹೇಳ್ತಾನೆ, ನಾನು 10 ನಿಮಿಷ ಹೊರಗಡೆ ಹೋಗಿ ಬರ್ತೀನಿ, 10 ನಿಮಿಷ ಹೊರಗಡೆ ಹೋಗೋಕ್ಕಿಂತ ಮುಂಚೆ ನಿಮ್ಗೊಂದು ಕಂಡೀಷನ್ ಕೊಡ್ತೀನಿ, ಈ 3 ಸ್ವೀಟ್ ಯಾರು ಮುಟ್ಟಿಲ್ಲ ಅಂದ್ರೆ, ಯಾರು ತಿಂದಿಲ್ಲ ಅಂದ್ರೆ ನಾನು ನಿಮ್ಗೆ ಇನ್ನೊಂದು ಸ್ವೀಟ್ ಕೊಡ್ತೀನಿ ಅಂತ ಹೇಳಿರ್ತಾನೆ. ಸೊ ಇವಾಗ ಅವರಿಗೆ ಮೈಂಡ್ ಸೆಟ್ ಗೊತ್ತಾಗುತ್ತೆ, 4 ವರ್ಷದ ಹುಡುಗಿದ್ದಾರೆ, ತಾಳ್ಮೆ ಕಡಿಮೆ ಇರುತ್ತೆ, ಬೇಗ ತಿನ್ಬೇಕಂತ ಆಸೆ ಬರುತ್ತೆ. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಚಿಕ್ಕೋಳು ಇರುತ್ತಲ್ಲ 500 ಚಿಕ್ಕೋಳಲ್ಲಿ, ಇವಾಗ ಅವ್ರ ಮೈಂಡಲ್ಲಿ ಬಂದಿರುತ್ತೆ, ಗುರು ಇವಾಗ ನಾನು ತಿಂದ್ರೆ ನಂಗೆ ಇನ್ನೂ 3 ಸಿಗಲ್ಲ, 10 ನಿಮಿಷ ತಾನೇ ಕಾಯೋಣ ಅಂತ. 500 ಜನದಲ್ಲಿ 70% ಜನ ಈ ಒಂದು ಡಿಲೇ ಗ್ರಾಟಿಫಿಕೇಶನ್ ತುತ್ತಾಗ್ತಾರೆ. ಅಂದ್ರೆ 10 ನಿಮಿಷ ಅವ್ನು ವೇಟ್ ಮಾಡ್ತಾನೆ, ಗುರು ನಂಗೆ ಆಗಲ್ಲಪ್ಪ, ನಾನು ಇವಾಗ ತಿಂದ್ಬಿಡ್ತೀನಿ, ಮುಂದೆ ಅಂತ ತಿಂದ್ಬಿಡ್ತಾರೆ ಕೆಲವು. ಅದ್ರಲ್ಲಿ 500ರಲ್ಲಿ 70% ಜನ ತಿಂತಾರೆ. ಸೊ ಇನ್ನೊಂದು 30% ಜನ ಇರ್ತಾರಲ್ಲ, 30% ಚುಕ್ಕೋಳು, ಸೊ ಅವರೇ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ಏನು ಗುರು, ಇವಾಗ ನಾನು ಈ 3 ತಿಂದ್ರೆ ನಂಗೆ ಅವು 3 ಸಿಗಲ್ಲ, 10 ನಿಮಿಷ ತಾನೇ ಕಾಯೋಣ. ಸೊ ಅವ್ರೇನು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಅಂದ್ರೆ, ಆ ಸ್ವೀಟ್ನ ತೊಗೊಳ್ಳೋದು, ಕೈಯಲ್ಲಿ ಇಟ್ಕೊಳ್ಳೋದು, ಅದ್ರ ಸ್ಮೆಲ್ ತೊಗೊಳ್ಳೋದು, ಸ್ವೀಟ್ ತಿನ್ಬೇಕಂತ ಜಾಸ್ತಿ ಆಸೆ ಬಂದಾಗ ಕಣ್ಣು ಮುಚ್ಕೊಳ್ಳೋದು, ಕೂದಲು ಕೆದರ್ಕೊಳ್ಳೋದು, ಬಾಜು ಇದ್ದ ದೋಸ್ತ ಬಗ್ಗೆ ಮಾತಾಡುತ್ತಾ ಇರೋದು. ಈ ಒಂದು 30% ಹುಡುಗರು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ಸೊ ಅದಾದ ಒಂದು 10 ನಿಮಿಷ ನಂತರ ಸೈಂಟಿಸ್ಟ್ ಬರ್ತಾನೆ, ಕ್ಲಾಸಿಗೆ ಬಂದು ನೋಡ್ತಾನೆ, ಫುಲ್ ಸರ್ಪ್ರೈಸ್ ಆಗ್ತಾನೆ. 500 ಜನದಲ್ಲಿ 70% ತಿಂದ್ಬಿಟ್ಟಿದ್ದಾರೆ. ಸೊ ಅದರಲ್ಲಿ 30% ಮಾತ್ರ ಇನ್ನೂ 3 ಸಿಗುತ್ತೆ ಅಂತ ಒಂದು ಕಾಯ್ತಿದ್ದಾರೆ. ಸೊ ಅವ್ರು ಕಾಯ್ತಿದ್ದಾರೆ ಅಂದ್ರೆ ಅರ್ಥ, ಅವನಿಗೆ ಅರ್ಥ ಆಯ್ತು 70% ಏನಿದಾರಲ್ಲ, ದೇ ಆರ್ ಸ್ಟ್ರಗಲಿಂಗ್ ವಿತ್ ಅ ಡಿಲೇ ಗ್ರಾಟಿಫಿಕೇಶನ್. ಅಂದ್ರೆ ನಮಗೆ ಈ ಕೊಟ್ಟಿದ್ದಾನಂದ್ರೆ ಈಗ ತಿನ್ಬೇಕು, ನಂಗೆ ಮುಂದಿನ ಗೊತ್ತಿಲ್ಲ, ಇವಾಗ ನೋಡಿದ್ಮೇಲೆ ನಾನು ಪಾರ್ ಮಾಡಬೇಕು. ಇದಾದ ನಂತರ ಮಗ ಅವ್ನು ಕನ್ಫ್ಯೂಷನ್ ಬರ್ತಾನೆ. ಮಾರ್ಸ್ ಮೆಲೋ ಟೆಸ್ಟ್ ಅಲ್ಲಿ ಯಾರು ಫೇಲ್ ಆಗಿದ್ದಾರೆ, ಯಾರು ಪಾಸ್ ಆಗಿದ್ದಾರೆ ಅನ್ನೋದನ್ನ ಇಟ್ಕೊಂಡು ಒಂದು ಫ್ಯೂಚರ್ ಯಾರು ಸಕ್ಸಸ್ ಆಗ್ತಾರೆ, ಯಾರು ಫೇಲ್ ಆಗ್ತಾರೆ ಅನ್ನೋದು ಟೆಸ್ಟ್ ಮಾಡೋ ಮಾರ್ಸ್ ಮೆಲೋ ಟೆಸ್ಟ್. ಇದು ಒಂದು ಆರ್ಗ್ಯಾನಿಕ್ಲಿ ಟೆಸ್ಟ್ ಮಾಡಿದೆ ನಾನು, ಯಾವ ರೀತಿ ನಾನು ಪ್ರಾಕ್ಟಿಕಲಿ ಟೆಸ್ಟ್ ಮಾಡ್ಬೋದು ಅಂತ. ಅವ್ರ ಮಕ್ಕಳು 3 ಹೆಣ್ಮಕ್ಳನ್ನ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಒಂದು ನರ್ಸರಿ ಸ್ಕೂಲ್ಗೆ ಹಾಕ್ತಾನೆ. ಯಾಕಂದ್ರೆ ಅವ್ರದ್ದು ಪ್ರಾಕ್ಟಿಕಲಿ ಡೈಲಿ ಚೆಕ್ ಮಾಡಬೇಕು. ಕೆಲವೊಂದು ವರ್ಷದ ನಂತರ ಒಂದು 1981ರಲ್ಲಿ ಅವ್ರ ಅಕಾಡೆಮಿಕ್ ರೆಕಾರ್ಡ್ಗಳನ್ನ ನೋಡ್ತಾ ಇರ್ತಾನೆ, ಅವ್ರಗಳನ್ನ ಕ್ವಶನ್ ಕೇಳ್ತಾ ಇರ್ತಾನೆ ಪ್ರತಿ ವರ್ಷ. ಎಜುಕೇಶನ್ ರಿಲೇಟೆಡ್ ಆಗಿರ್ಬೋದು, ಸೊಸೈಟಿ ರಿಲೇಶನ್ಶಿಪ್ ಆಗಿರ್ಬೋದು, ಫ್ರೆಂಡ್ಸ್ ರಿಲೇಶನ್ಶಿಪ್ ಆಗಿರ್ಬೋದು, ಯಾವ ರೀತಿ ಈ ಹುಡುಗರು, ನನ್ನ ಮಕ್ಕಳು ಯಾವ ರೀತಿ ಆ ಒಂದು ಡಿಲೇ ಗ್ರಾಟಿಫಿಕೇಶನ್ ಸ್ಟ್ರಗಲ್ ಮಾಡ್ತಿದಾರೋ ಇಲ್ವಾ, ವಿಲ್ ಪವರ್ ಮೇಲೆ ಅವರು ಕಂಟ್ರೋಲ್ ಇದೆಯಾ ಇಲ್ವಾ ಅಂದ್ರೆ ಪ್ರತಿ ವರ್ಷ ಸ್ಟಾರ್ಟ್ ಮಾಡಕ್ ಹೋದ. ಸೊ ಅವ್ನಿಗೆ ಸರ್ಪ್ರೈಸ್ ಆಯ್ತು, ಎಸ್ ಸಕ್ಸಸ್ ರೇಷೋ ಜಾಸ್ತಿ ತೋರಿಸ್ತು. ಅವ್ರ ಮಕ್ಕಳನ್ನ ಎಲ್ಲ ಟೆಸ್ಟ್ ಮಾಡಿದ ನಂತರ ಅವನಿಗೆ ಒಂದು ಅರ್ಥ ಮಾಡ್ಕೋತಾನೆ, ಈ ವಿಲ್ ಪವರ್ ಮತ್ತೆ ಒಂದು ಡಿಲೇ ಗ್ರಾಟಿಫಿಕೇಶನ್ ಯಾರು ಕಂಟ್ರೋಲ್ ಮಾಡ್ತಾರೆ ಅವರು ಫ್ಯೂಚರ್ ಅಲ್ಲಿ ಸಕ್ಸಸ್ ಕಾಣ್ತಾರೆ ಅನ್ನೋದನ್ನ ಅವ್ನು ಅರ್ಥ ಮಾಡ್ಕೋತಾನೆ. ಅದನ್ನ ಅರ್ಥ ಮಾಡ್ಕೊಂಡು ಸುಮ್ಮನೆ ಕೂಡಿಲ್ಲ ಅವನು. 30 ವರ್ಷಗಳ ನಂತರ ಅವನು ಮತ್ತೆ ಅವನ ಕೊಲೀಗ್ಸ್ ತುಂಬ ರಿಸರ್ಚ್ ಮಾಡ್ತಾರೆ ವಿಲ್ ಪವರ್ ಮತ್ತು ಡಿಲೇ ಗ್ರಾಟಿಫಿಕೇಶನ್ ಮೇಲೆ. ಸೊ ಅದಾದ ನಂತರ ಅವನು 2 ಗ್ರೂಪ್ ಮಾಡ್ತಾನೆ, ಒಂದು ಹೈ ಡಿಲೇಯರ್ಸ್ ಮತ್ತು ಇನ್ನೊಂದು ಲೋ ಡಿಲೇಯರ್ಸ್. ಈ ಹೈ ಡಿಲೇಯರ್ಸ್ ಅಂದ್ರೆ ಏನು ಗೊತ್ತಾ, ಯಾರು ಈ ಒಂದು ಪಾರ್ನ್ ಅಡಿಕ್ಷನ್ನು, ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ತಾನೆ, ಮತ್ತು ಅವ್ನು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ತಾನೆ, ಯಾರು ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾರಲ್ಲ, ಸೊ ಅವ್ರನ್ನ ಒಂದು ಗ್ರೂಪಿಗೆ ಸೇರಿಸ್ತಾನೆ, ಹೈ ಡಿಲೇಯರ್ಸ್ ಅಂತ. ಅಂದರೆ ಎಕ್ಸಾಂಪಲ್ ಯಾವ ರೀತಿ ಮಾಡಿದ್ದಾನೆ, ಅವನು ಅಬ್ಸರ್ವ್ ಮಾಡ್ತಾ ಬರ್ತಾನೆ 30 ಇಯರ್ಸ್ವರೆಗೂ. ಅಂದರೆ ಸ್ಯಾಟ್ ಎಕ್ಸಾಂಪಲ್ ಅಂತ ಒಂದು ಅಮೆರಿಕಲ್ಲಿ ನಮ್ಮ ಹತ್ರ ಯಾವ ರೀತಿ CET NEET ಯಾವ ರೀತಿ JEE ಎಕ್ಸಾಂಪಲ್ ಅಲ್ವಾ, ಸೊ ಅದೇ ರೀತಿ ಅವರು ಶಾರ್ಟ್ ಎಕ್ಸಾಂಪಲ್ ಅಂತ ಇರುತ್ತೆ. ಸೊ ಅದರಲ್ಲಿ ಈ ಒಂದು ಹೈ ಡಿಲೇಯರ್ಸು
10 ಮಾರ್ಕ್ಸ್ ಈಸ್ ಎವರೇಜ್. ಇನ್ನೊಂದು 30% ಜನ ಏನು ಲೋ ಡಿಲೇಯರ್ಸ್ ಅಂದರೆ ಈ ಒಂದು ಡ್ರಗ್ ಅಡಿಕ್ಟ್ ಮಾಡಿರ್ತಾರೆ, ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಜಾಸ್ತಿ, ಆಲ್ವೇಸ್ ಅದ್ರ ಮೇಲೆ ಜಾಸ್ತಿ ಸೋಷಲ್ ಮೀಡಿಯಾದಲ್ಲೇ ಇರ್ತಾರೆ, ಈ ಒಂದು ಪಾರ್ನ್ ಅಡಿಕ್ಟ್ ಆಗಿರ್ತಾರೆ, ತಿಂದು ಹಂದಿ ಥರ ಬೆಳೆಸ್ತಾರೆ ಬಾಡಿ. ಸೊ ಅವ್ರನ್ನ ಒಂದು 30% ಗ್ರೂಪ್ ಮಾಡಿ ಲೋ ಡಿಲೇಯರ್ಸ್ ಮಾಡ್ತಾರೆ. 30% ಜನ ಲೈಫಲ್ಲಿ ಯಾವುದೇ ರೀತಿ ಸಕ್ಸಸ್ ಕಾಣಲ್ಲ ಅಂತ ಒಂದು 2 ಗ್ರೂಪ್ ಆಗಿ ಡಿವೈಡ್ ಮಾಡ್ತಾನೆ. ಇದೆಲ್ಲ ಒಂದು ಸ್ಟೋರಿ ಕೇಳಿದ್ರೆ ನಿಮಗೂ ಅರ್ಥ ಆಗುತ್ತಲ್ಲ, ಒಂದು ಏನೋ ಒಂದು ನಮಗೂ ಒಂದು ರಿಲೇಟಿವ್ ಥರ ಅನಿಸುತ್ತೆ ಅಲ್ಲ. ಸೊ ಯಾಕಂದರೆ ನಮಗೂ ಕೂಡ ಚಿಕ್ಕ ವಯಸ್ಸಲ್ಲಿ ನನಗೂ ಕೂಡ ಅಂತಿದ್ರು, ತಡಿ ನಿಂದು ಟೈಮ್ ಬರುತ್ತಾ, ಹಿಂಗ್ಯಾಕೆ ಗಡಬಡ ಮಾಡ್ತೀವಿ, 6 ತಿಂಗಳು ಹುಡ್ದಂಗೆ ಯಾಕೆ ಮಾಡ್ತೀವಿ, ಸ್ವಲ್ಪ ತಡಿ ನಿಂದು ಅರ್ಜೆಂಟ್ ಯಾಕೆ ಮಾಡಕತ್ತಿ ಅಂದ್ರೆ ಅರ್ಥ, ಸೊ ಆಲ್ ಗುಡ್ ಥಿಂಗ್ಸ್ ವಿಲ್ ಕಮ್ ಟು ಯು. ಸೊ ಅಂದರೆ ಈ ಒಂದು ಸ್ಟೋರಿ ಮೂಲಕ ನಾವೇನು ತಿಳ್ಕೊಬೇಕು ಅಂತ ಅರ್ಥ ಮಾಡಿದಾಗ ಗುರು ಈ ವಿಲ್ ಪವರ್ ಅನ್ನೋದು ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ, ಸೊ ಅದನ್ನು ಒಂದು ಎಫೆಕ್ಟಿವ್ ವೇಯಲ್ಲಿ ಯೂಸ್ ಮಾಡಿದ್ರೆ ಗ್ಯಾರಂಟಿ ನಮ್ಗೆ ಏನು ಬೇಕು ಅದನ್ನ ನಾವು ಸಾಧನೆ ಮಾಡ್ಬೋದು. ಇನ್ನೊಂದು ಏನು ತಿಳ್ಕೊಬೇಕಂದ್ರೆ ವಿಲ್ ಪವರ್ ಈಸ್ ನಾಟ್ ಆಲ್ವೇಸ್ ಅನ್ ವಿಲ್ ಕಾಲ್. ಅಂದರೆ ವಿಲ್ ಪವರ್ ಅನ್ನೋದು ನಮ್ಮ ಕೈಯಲ್ಲಿ ಆಲ್ವೇಸ್ ರೆಡಿ ಆಗಿರಲ್ಲ. ಸೊ ಅದನ್ನು ನಾವು ಎಫೆಕ್ಟಿವ್ ಟೈಮ್ನ ಯೂಸ್ ಮಾಡಿಕೊಂಡು ಒಂದು ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡಬೇಕು ಅದ್ರ ಮೇಲೆ. ಸೊ ಅವಾಗದು ಒಂದು ವಿಲ್ ಪವರು ಒಂದು ವಿಲ್ ಸ್ಟ್ರೆಂತ್ ಅಂತ ಕನ್ವರ್ಟ್ ಆಗುತ್ತೆ. ಈ ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ವಿಲ್ ಪವರ್ ಬಗ್ಗೆ ಇನ್ನೂ ತುಂಬ ಮಾತಾಡೋದಿದೆ. ಸೊ ವಿಲ್ ಪವರ್ ಇನ್ನೂ ನೆಕ್ಸ್ಟ್ ಪಾರ್ಟಲ್ಲೂ ಕಂಟಿನ್ಯೂ ಆಗುತ್ತೆ. ಸೊ ಇದ್ರ ಜೊತೆಗೆ ಅದು ಒಂದು ವಿಡಿಯೋಗಳನ್ನು ನೋಡಿ ಒಂದು ಡೈರೆಕ್ಷನ್ ಸಿಗುತ್ತೆ ಬ್ರೋ. ಸೊ ಅದು ನಂದು ಇಂಟೆನ್ಷನ್ ಬ್ರೋ, ಏನಿಲ್ಲ, ನಮ್ಮ ಜನ್ರೇಷನ್ನಲ್ಲಿ ಇರೋ ಥಾಟ್ಸ್ಗಳು, ನಮ್ಮ ಏಜಲ್ಲಿರೋ ಒಂದು ಎನರ್ಜಿ, ನಮ್ಮ ಏಜಲ್ಲಿರೋ ಒಂದು ಕೆಪಾಸಿಟಿ, ಒಂದು ನಾವು ಕರೆಕ್ಟ್ ಒಂದು ಪಾತಲ್ಲಿ ಯೂಸ್ ಮಾಡಿಕೊಂಡ್ರೆ ನಮ್ಗೆ ಏನು ಬೇಕು ಅನ್ನೋದನ್ನು ನಾವು ಪಡಿತೀವಿ. ಸೊ ಆ ಗ್ಯಾಪಲ್ಲಿ ನಮಗೇನು ಈ ಒಂದು ಡೈವರ್ಟ್ ಚೀಸ್ ಸಿಗುತ್ತಲ್ಲ, ಈ ಒಂದು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ರೀಲ್ ನೋಡು ಅಂತ ಹೇಳ್ತಿಲ್ಲ, ಅದಕ್ಕೊಂದು ಟೈಮ್ ಎಫೆಕ್ಟಿವ್ ಆಗಿ ಇರಬೇಕು. ಟೈಮ್ ಯೂಸ್ ಮಾಡ್ಕೊಳ್ಳಿ, ಇಷ್ಟೇ ಅಂತ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಬ್ಯಾಡ್ ಇನ್ಫ್ಲೂಯೆನ್ಸರ್ನ ಫಾಲೋ ಮಾಡೋ ಬದಲು, ಅವ್ರ ಮೇಲೆ ಟೈಮ್ ವೇಸ್ಟ್ ಮಾಡೋ ಬದಲು ನಿಮ್ಮ ಮೇಲೆ ಟೈಮ್ ವೇಸ್ಟ್ ಮಾಡಿ, ನಿಮ್ಮ ಮೇಲೆ ಟೈಮ್ ಇನ್ವೆಸ್ಟ್ ಮಾಡಿ ಬ್ರೋ. ಏನಿಲ್ಲ ಬ್ರೋ, ಜಸ್ಟ್ ಆ ಮೈಂಡ್ಸೆಟ್ನ ಜಸ್ಟ್ ನಮ್ಮದು ಈ ಒಂದು ಡಿಫ್ರೆಂಟ್ ಮೈಂಡ್ಸೆಟ್ಗೆ, ಈ ಒಂದು ದಾರಿಗೆ ಶಿಫ್ಟ್ ಮಾಡ್ಬೇಕಷ್ಟೇ. ತುಂಬ ಇದೆ ಗುರು ನಾನು ಹೇಳಬೇಕಾಗಿದ್ದು, ಬಟ್ ಇವು ಪ್ರತಿಯೊಂದು ವಿಡಿಯೋನ ಪಾರ್ಟ್ ಮಾಡ್ತಾ ಹೇಳ್ತಿದ್ದೀನಿ. ಸೊ ನಮ್ಮ ಜನ್ರೇಷನ್ ಇಷ್ಟು ಹೊಲಸು ಹಾಳಾಗೋಗಿದೆ ಅಂದರೆ ಈ ಥಾಟ್ ಪ್ರೊಸೆಸ್ನ ಚೇಂಜ್ ಮಾಡಬೇಕು ಅಂದರೆ ತುಂಬ ಟೈಮ್ ತೊಗೊಳುತ್ತೆ ಬ್ರೋ. ಇವಾಗ ನಮ್ಮ ಜನ್ರೇಷನ್ ಎಷ್ಟು ಹಾಳು 16 ಆಗಿದೆ ಅಂದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಎಷ್ಟು ಹಾಳು ಅವರು ಇಮ್ಯಾಜಿನೇಷನ್ ಮಾಡ್ಕೋಬೇಡ್ದು, ಆ ಲೆವೆಲಿಗೆ ಇರುತ್ತೆ ಬ್ರೋ. ನೀವೊಂದು ದೊಡ್ಡ ಕ್ವಶನ್ನೇ ಬರ್ಬೋದು, ಏನು ಮಗ ನೀನು ದೊಡ್ಡ ರಾಜ ಏನು ಬಂದೆಲ್ಲ ಚೇ ಮಾಡ್ತೀಯ? ಇಲ್ಲ ಮಗ, ನನಗೇನು ಅನಿಸಿದ್ದು ನಾನು ಹೇಳ್ತಿದ್ದೀನಿ ಅಷ್ಟೇ. ಸೊ ನಾನು ಅನಿಸಿದ್ದನ್ನ ಒಂದು ಕರೆಕ್ಟ್ ವೇಲಿ ಹೇಳ್ತಿದ್ದೀನಿ. ಸೊ ಅದನ್ನು ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಲ್ಲ, ಕೆಲವ್ರು ಅರ್ಥ ಆಗದೇ ಇದ್ದರೂ ಕೂಡ ಸೊ ಕೆಲವೊಬ್ಬರು ಆಕ್ಸೆಪ್ಟ್ ಮಾಡ್ಕೋತಾರೆ, ಕೆಲವೊಬ್ರು ವರ್ಕ್ ಮಾಡ್ತಾರೆ. ನಿಂಗೆ ಇಷ್ಟ ಆಗಿಲ್ವಾ ಬಿಡು, ಯಾರು ಇಷ್ಟ ಆಗಿರುತ್ತೆ ಅವ್ರು ನೋಡ್ತಾರೆ. ನಿಮ್ಗೆ ಯಾರಿಗೂ ಇಷ್ಟ ಆಗಿಲ್ವಾ, ನಂಗೆ ಇಷ್ಟ ಇದೆ ನಾನು ಮಾಡ್ತೀನಿ. ಬಟ್ ಎಲ್ಲೋ ಒಂದು ರೀತಿಲಿ 1.1% ಆದರೂ ಇಂಪ್ರೂವ್ ಆದರೆ ಎಲ್ಲೋ ಒಂದು ನನಗೂ 1.1% ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಅದು ನಂದು ಈ ವಿಡಿಯೋಗಳ ಇಂಟೆನ್ಷನ್ ಆಗಿರುತ್ತೆ. ಸೊ ನಾನು 1K ಸಬ್ಸ್ಕ್ರೈಬ್ ಆದಮೇಲೆ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೆ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಸೊ ಅಲ್ಲಿವರೆಗೂ ಈ ವಿಡಿಯೋಗಳನ್ನು ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಅಷ್ಟೇ ಗುರು, ನಾನು ಏನು ಕೇಳೋದು.